ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಇಂದ್ರಜಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಮಾರ್ನಿಂಗ್ ತಿಂಡಿಗೆ ಒಂದೇ ಒಂದು ಚಪಾತಿ ತಿಂದಿದ್ದೆ ಗೈಸ್. ಫುಲ್ ಹೊಟ್ಟೆ ಹಸಿವಾಗ್ತಾ ಇದೆ. ಅದಕ್ಕೆ ನಾನು ಇಲ್ಲಿಕ್ಕೆ ಇಬ್ಬರು ಜ್ಯೂಸ್ ಕುಡಿಯೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅವಳೇನೋ ಸೈನ್ ಹಾಕ್ಸ್ಬೇಕು, ಅದಕ್ಕೆ ಹಿಡ್ಕೊಂಬರ್ತಾವಳೆ. 3 ದಿನದಿಂದ ಹಾಕ್ಸೋದ್ರಲ್ಲೇ ಅವಳೆ ಇಲ್ಲ ನಾನು ಅದಕ್ಕೇನು ನಿನ್ನೆ ಹಾಕ್ಸ್ಬೇಕಂತ ಹಾಕ್ಸ್ಬೇಕು ಹೋಗ್ತೀನಿ ಅಂತಿದ್ದು. ನಾನೇ ನಾಳೆ ಹೋಗು ಅಂತ ಹೇಳಿದೆ. ನಂದು ಏನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ನೋಡಿದ್ರೆ ರೆಕಾರ್ಡ್ ಮರ್ತು ಬಂದ್ಬಿಟ್ಟಿದ್ವಿ. ಜ್ಯೂಸ್ ಕುಡಿ ಅಂದರೆ ಕುಡಿತಿಲ್ಲ. ಐಸ್ ಕ್ರೀಮ್ ಬೇಕಾದರೂ ತಿನ್ನ ಹುಡುಕ್ತಾಳೆ. ಬ್ಲ್ಯಾಕ್ ಕರೆಂಟ್, ಇವಳು ಬ್ಲ್ಯಾಕ್ ಕರೆಂಟು, ಅವಳು ಮೋನಿಶಾ ಏನು ಸಿಜ್ವಾನ್ ಫ್ರೈಡ್ ರೈಸ್. ಅವಳು ಅದನ್ನು ಬಿಟ್ಟು ಬೇರೆ ಏನೂ ತಿನ್ನಲ್ಲ. ಇವಳು ಇದನ್ನು ಬಿಟ್ಟು ಬೇರೆ ಏನೂ ತಿನ್ನಲ್ಲ. ಇದಲ್ಲ ಬೇರೆದು, ಅದು ಬೇಡ. ಇವಳು ಡಯಟ್ ಮಾಡ್ತಾಳೆ. ಫುಲ್ ಸ್ಟ್ರಿಕ್ಟಾಗಿ ಅಂದ್ಕೊತಾಳೆ ಡೈಲಿ ಮಾಡಬೇಕು ಅಂತ. ಕರ್ಕೊಂಬಂದು ಹಾಳು ಮಾಡ್ತಾಳೆ. ನಾನು ಜ್ಯೂಸ್ ಕುಡಿಯೋಕೆ ಕರ್ಕೊಬಂದಿರೋದು ಪ್ಲೀಸ್. ಜ್ಯೂಸ್ ಕುಡಿಯೋದು ಬಿಟ್ಬಿಟ್ಟು ಐಸ್ ಕ್ರೀಮ್ ತಿಂತಾವಳೆ. ನೆಗಡಿ ಆಗೈತೆ, ಸೊರ ಎಳೆದಾಡ್ತಾವಳೆ, ಕೆಮ್ತಾಳೆ, ಮೂಗಲ್ಲಿ ಮಾತಾಡ್ತಾಳೆ, ಐಸ್ ಕ್ರೀಮ್ ತಿಂತಾವಳೆ. ಐಸ್ ಕ್ರೀಮು ಗೋಲ್ಗಪ್ಪ ಅಂದರೆ ಏನು ಬೇಕಾದರೂ ಇದು ಮಾಡಿಬಿಡ್ತೀಯಲ್ವಾ ಐಸ್ ಕ್ರೀಮ್. ಆದರೆ ಇವತ್ತೇನೋ ಬೇರೆ ಚೇಂಜ್ ತಗೋಬಿಟ್ಟಿದ್ದಾಳೆ. ನಾಳೆ ಮತ್ತೆ ಯಾವಾಗಲಾದ್ರು ಬಂದರೆ ಅದು ನಾಳೆ ಬಂದರೆ ಬ್ಲ್ಯಾಕ್ ಕರೆಂಟ್ ಸ್ನ್ಯಾಪ್ ಆಗ್ತಾ ಇದೆ. ಇದೇ ಸ್ವೀಟ್ ಇರುತ್ತೆ, ಅದಕ್ಕೆ ನಾನು ಶುಗರ್ನ ಬೇಡ ಅಂತಿಲ್ಲ. ಕೈ ಹಿಡ್ಕೊಂಡು ರೋಡ್ ದಾಟಿಸ್ತಾವಳೆ ನೋಡಿ. ಕ್ಯಾರೆಟ್ ತಗೊಳ್ಳ ನಡಿಯೇ, ನಿನ್ನ ಡಯಟಿಗೆ ಕ್ಯಾರೆಟ್ ತಗೋ. ಇಲ್ಲಿ ನೋಡಿ ಗೈಸ್, ಎಲ್ಲ ಫುಲ್ ಬೋಡ ಕಾಣುತ್ತೆ. ಅಲ್ಲಿ ಯಾವುದೋ ಒಂದು ಲ್ಯಾಬ್ ಇತ್ತು, ಅದನ್ನ ತೆಗೆದುಬಿಟ್ಟವ್ರೆ. ಮೆಕ್ಯಾನಿಕಲ್ಲ ನೋಡಿ. ಎಲ್ಲಿ ಎಲ್ಲ ಒಂಥರ ಫುಲ್ ಖಾಲಿ ಹೊಡಿತೈತೆ. ನಾನು ಅದು ಕಿತ್ತಾಕ್ಬೇಕಾದ್ರೆ ಬಂದಿದ್ದಿತ್ತು ಕಡೆ ಬಂದೇ ಇಲ್ಲ ನೋಡಿ. ಫುಲ್ ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಮಾತ್ರ ಸೈನ್ ಹಾಕ್ಸ್ಬೇಕು ಗೈಸ್. ಪೆನ್ನೇ ತಂದಿಲ್ಲ ಅಂತವ್ರೆ. ಅವರು ಇದ್ರಲ್ಲಿ ಹಾಕ್ಕೊಡ್ತಾರೆ. ತಗೋಬರ್ಬೇಕಿತ್ತು ಅಂತಲ್ಲ. ಎಷ್ಟು ನಂಬೋ ಥರ ಇನ್ನೋಸೆಂಟಾಗಿ ಸುಳ್ಳು ಹೇಳ್ತಾಳೆ ಅಂತಂದರೆ ಎಲ್ಲರೂ ನಂಬಿಡ್ತಾರೆ ಇವಳು ನಿಜ ಅಂತ. ಅವ್ರು ಗ್ರೀನ್ ಪೆನಲ್ಲಿ ಹಾಕ್ತಾರೆ, ಅದನ್ನು ಮರ್ತೋಗ್ಬಿಟ್ಟು ಪೆನ್ ತಂದಿಲ್ಲ ಅಂತವಳೆ. ಕಿತ್ತಡಿ ಕಿರಣ್. ಫೈನ್ ಎಲ್ಲ ಆಯ್ತು ರಿಪೋರ್ಟು. ನಾವು ಕ್ಲೌಡ್ ಕಂಪ್ಯೂಟಿಂಗ್ ಎಲ್ಲ ಆಗಲೇ ಏನು ಪಾಸ್ ಆಗಿದ್ದೀವಿ ಗೈಸ್. ಇವಳು ಇನ್ನೂ ಇವಾಗ ಮತ್ತೆ ಓದ್ತಾವಳೆ. ನಾನು ಪಾಸ್ ಆಗಿದ್ದೀನಿ. ಪಾಸ್ ಆಗ್ಬಿಟ್ಟು ಮತ್ತೆ ಓದ್ತಾವಳೆ. ಯಾಕೆ? ನೀವು ಕೇಳಿ. ನಾಲೆಡ್ಜ್ ಪರ್ಪಸ್ಗೋಸ್ಕರ ಲ್ಯಾಕ್ ಆಫ್ ನಾಲೆಡ್ಜ್ ಓದ್ತಾವಳೆ ಅಂತ ಹೇಳೋಕ್ಕಾಗಲ್ಲ. ಪಾಪ ಕ್ಲೌಡ್ ಕಂಪ್ಯೂಟಿಂಗ್ನ ತೊಗೊಂಬಿಟ್ಟವಳೆ ಆಪ್ಷನಲ್ ಕ್ಲೌಡ್ ಕಂಪ್ಯೂಟಿಂಗು. ಏನು ಇರೋಕ್ಕಾಗದೆ ಏನೇ ಹೇಳ್ತಾರಲ್ಲ ಗೂಗ್ಲಿದೊಂದು ಮೂವಿ ಡೈಲಾಗ್ ಅಂದರೆ ಬಾಯಿ ಮುಚ್ಕೊಂಡು ಬದುಕೋಕ್ಕಾಗದೆ ಸಾಯೋಕ್ಕಾಗದೆ ಕ್ಲೌಡ್ ತೊಗೊಂಡು ಹಂಗೆ ಒಳಗೆ ಏನು ಸುಮ್ಮನೆ ಹೊಡಿತ್ಯಾ ಸುಮ್ಮನೆ. ನಾನು ಅದೇ ರಿಪೋರ್ಟ್ನ ಇನ್ನೊಂದ್ಸತಿ ಹಾಕ್ಸ್ಬೇಕಾಗುತ್ತೆ, ಹಂಗೆ ಮಾಡಿಕೊಟ್ಬಿಡ್ತೀನಿ. ಇವಳ ಜೊತೆ ಏನೋ ಮಾತಾಡ್ಕೊಳಕ್ಕೆ ಹೋಗಿ ಫೋನ್ ಬೀಳಿಸ್ಬಿಟ್ಟು ಗ್ಲಾಸ್ ಹೊಡೆದು ಹೋಗ್ಬಿಡ್ತು. ಟೆಂಪರ್ ಹಾಕ್ಸಿದ್ದೆ ಗೈಸ್. ಹಾಗಾಗಿ ಸ್ವಲ್ಪ ನಿಮ್ಮದೇ ಉಸಿರಾಡ್ತಾ ಇದ್ದೀನಿ. ಲಿಫ್ಟ್ ಓಪನ್ ಆಗಿಲ್ಲ ಗೈಸ್, ಟೈಮ್ ತೊಗೋತಾ ಇದೆ. ಓದಕ್ಕೆ ಬಂದಿದ್ದೀ, ಏನಕ್ಕೆ ಬಂದಿದ್ದೀ? ಒಬ್ಬೊಬ್ಬ ಏನು ಪ್ರಾಕ್ಟೀಸ್ ಮಾಡ್ತಾಳೆ ಗುರು. ತಗೋ ಲೇಖಿದೆ ರಿಪೋರ್ಟು ಇದಾಯಿತು. ಒಪ್ಸು ಹೆಂಗೆ ಕೊಡ್ತೀನಿ ಅಂತ ಹೇಳಿದೆ ತಾನೆ. ತೀರಿಸ್ಕೊಂಡೆ ಗೈಸ್, ತೀರಿಸ್ಕೊಂಡೆ. ಆಯಿತಾ ನಿಮ್ಮದು ಚೂಡಿ ಮ್ಯಾಮ್ ಸೈನ್ ಆಗೋಯ್ತಾ? ತುಂಬ ದಿನ ಆಯಿತು. ಅವಳ ಮುಖದಲ್ಲಿ ನೋಡಿ ತುಂಬ ಸೀರಿಯಸ್ನೆಸ್ ಇದೆ ಕಾಣಿಸ್ತು. ಸೈನ್ ಆಗಿ ಬಿಲ್ಡಪ್ ಕೊಡಬೇಕಲ್ಲ, ನಾವು ಆಗ್ತಿದ್ದೀವಿ ಬೇಗ. ಬಿಲ್ಡಪ್ ಕೊಡೋದೇ ನಾನೇ ಬಂದು ಕೊಚ್ಕೊಂಡು ಹೇಳ್ಕೊತೀನಿ. ಬಿಲ್ಡಪ್ ಕೊಡೋ ಅವಶ್ಯಕತೆ ಕೆಲಸ ಆಯಿತು ಅಂತ. ಓಕೆ, ಜಗಳ ಸ್ಟಾರ್ಟ್ ಆಯಿತು ಅಷ್ಟೇ. ಸ್ಟಾರ್ಟ್ ಮಾಡಿಸೋದಷ್ಟೇ, ಆಮೇಲೆ ಆಡ್ಕೊಳ್ಳಿ ಅವರೇ. ಇಲ್ಲ, ನನ್ನ ಆಡಿಯನ್ಸ್ ಒಳ್ಳೆಯವರು.
ಮೋನಿಷನ್ನ ಕ್ಯೂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಟ್ಸ್ ಓಕೆ, ಅವಳು ನಕ್ಕಿದ್ರೂ ಏನು ಪರವಾಗಿಲ್ಲ. ಕ್ಯಾಮ್ರಾ ಇರೋದಕ್ಕೆ ತುಂಬ ತಡ್ಕೊಂಡಿದ್ದೀರಲ್ಲ ಏಕನ. ಅಲ್ಲ ಕಣೆ, ಲ್ಯಾಪ್ಟಾಪ್ ಇಟ್ಬಿಟ್ಟು ಹೋಗೋಣ ಅಂತಂದರೆ ಅವಳು ಲ್ಯಾಪ್ಟಾಪ್ ಯಾರು ಎತ್ಕೊಬಿಡ್ತಾರೆ ಏನಂತರ. ಏನು ನಾನು ಏನಾದರೂ ಮತ್ತೆ ಬರ್ತೀನಿ ಅಂದರೆ ಯಾಕೆ ಎತ್ಕೊಂಡು ಹೋಗ್ಲಿ ನಾನು. ಇವಳು ಸುಳ್ಳು ಹೇಳ್ತಾಳೆ. ನಂದು ಇದೇನು ಬ್ಲೂಟೂತು ಮೈಕೆಲ್ಲ ಅಲ್ಲೇ ಇಟ್ಟೋಗಿದ್ದೀನಿ. ಆಡ್ತಾರೆ ಅಂದ್ಬಿಟ್ಟು ನನಗೂ ಅವಳಿಗೂ ಜಗಳ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಹಂಗೇನಿಲ್ಲ, ಇವಳು ಹಂಗಂದ್ರೆ ವೆಯ್ಟ್ ಮಾಡ್ತಾಳೆ ಮಹೇಶ ಬೇಕಾದ್ರೆ ಅವಳಂತ ಮಾತಾಡ್ತಿರಲ್ಲ. ಯಪ್ಪ ಹೆಂಗೆ ತಲೆ ಮೇಲೆ ಹೊಡೆದಂಗೆ ಮಾತಾಡ್ತಾಳೆ ಅಂದರೆ. ನೋಡ ಡೈಲಿ ಒಂದೊಂದು ತಲೆದಿಂಬು ಏನು ಕವರ್ ಚೇಂಜ್ ಮಾಡೋಳೆ. ನಿನ್ನ ದಿಂಬಿ ಕವರೇ ಹಾಕಿದ್ರೆ ನಾನು ದಿಂಬಿ ಕವರ್ ಹಾಕಲ್ಲ ಕಣೆ, ಹಾಕಲ್ಲ ನಾನು. ಹಾಕಲ್ಲ ಅಂದರೆ ನಮ್ಮಮ್ಮ ಬೈತಾರೆ ಹಾಕು ಅಂತ, ಬಟ್ ಆದರೂ ಹಾಕಲ್ಲ ನನಗೆ. ನನಗೆ ಅಷ್ಟು ಗಬ್ಬಿ. ನಮ್ಮ ಮನೇಲಿದ್ದರೆ ಎಲ್ಲ ನಮ್ಮ ಅಮ್ಮಂದೇ ಕೆಲಸ, ಇಲ್ಲಿದ್ದಾಗ ನನಗೆ ಮಲ್ಕೊಳಕ್ಕಾಗಲ್ಲ ಕಣೆ. ನಾನೇನು ಮಾಡಲ್ಲ ಕಣೆ. ಅಷ್ಟೇ ಮಾಡೋವಂಥ ಗಂಡನ ಮದುವೆ ಆಗ್ತಾಳೆ. ಸಾರಿ, ಮಾಡೋವಂಥ ಹುಡುಗನ ಮದುವೆ. ಹೊಡೆದ್ಬಿಟ್ಟು ಕಳಿಸ್ತಾರೆ ಆಚೆಗೆ. ನಾವು ನಮ್ಮ ಪ್ಲೇಸಿಗೆ ಹೋಗ್ತೀವಿ ಬಾಯ್. ಇವಾಗ ಯಾಕೆ ಅವ್ನು ಹಾಗಾದ್ರೆ ನೀವು ಮಂದಿರಂದ್ರೆ ಯಾರು ಬಾಯ್ ಬಿಡಿಸ್ತೀವಿ ಶೀಘ್ರದಲ್ಲೇ ನಿಮಗೆ ಹೇಳ್ತೀವಿ. ಏನೂ ಇಲ್ಲ, ಅಪ್ಡೇಟ್ ಕೊಡೋಂಥದ್ದು ಏನೂ ಇಲ್ಲ. ಹೌದಾ? ಏನಾದರೂ ಇದ್ರೆ ತಾನೇ ಅವಳು ಅಪ್ಡೇಟ್ ಕೊಡೋಕ್ಕೆ. ಫೇಸಲ್ಲಿ ನೋಡಿ ಆಬ್ವಿಯಸ್ಲಿ. ಮತ್ತೆ ಹುಡುಗ ಅಂತಂದ್ರೆ ಬ್ಲಶ್ ಆಗಿದೆ. ಹಾಂ, ಅವಾಗ ನಾನು ಆಗ್ತಿದ್ದೀನಿ. ಹಾಂ, ಹೇಳು ಬೋಲ್ ಕ್ಯಾ ಬೋಲ್. ಇವಳ್ದು ಹಿಂದಿ ನೆಕ್ಸ್ಟ್ ಲೆವೆಲ್ ಹಿಂದಿ. ಮನುಷ್ಯ ಇಲ್ಲೂ ನನ್ನ ಫೋನು ಇವಳ ಹತ್ರ ಏನೋ ಮಾತಾಡ್ಕೊ ಹೊಡೆದೋಯ್ತು. ಗ್ಲಾಸ್ ಹಾಕ್ಸಿಲ್ಲ ಅಂದರೆ ಗೋವಿಂದ. ಇವಳು ಕೆಲ್ಸಕ್ಕೆ ಹೋಗಿ ನನ್ನ ಕೆಲಸ ಹಾಳಾಯಿತು ಅನ್ನೋ ಥರ. ಇಮಿಟೇಟ್ ಮಾಡ್ತಾವಳೆ ಗೈಸ್. ನನ್ನ ಬ್ಲಾಗ್ ನೋಡ್ಕೊಂಡು ಇಮಿಟೇಟ್ ಮಾಡ್ತಾವಳೆ. ಹೆಂಗೆ ಮಾಡ್ತಾಳೆ ಅವಳು ಈಗ ಅಂತೇಳಿ ಮಾಯ್ಶ್ಚರೈಸರ್ ಅಂತಾಳೆ. ಆಮೇಲೆ ಹೆಂಗಂತೀನಿ ನೋಡಿ ಹೊಸ ತಂದಿದ್ದೀನಿ, ಬೈ ಒಂದು ಗೆಟ್ ಒನ್ ಫ್ರೀ ಇತ್ತು. ಆ ತಂದಿರೋ ಒಂದು ಮಾಯ್ಶ್ಚರೈಸರ್ಗೆ 120 ಸಲ ಹೇಳ್ತಾಳೆ. ಆಮೇಲೆ ಕೊತ್ತಂಬರಿ ಜಾರು ಅಂತಲೇ ಜಾರು. ಅದು ಏನೋ ಬಿಡಕ್ಕ ನಮಗೆ ಗೊತ್ತಾಗಿಲ್ಲ. ಜಾರೇ ನೋಡಿರಲ್ವ ಯಾರು, ಜಾರ್ ತೋರಿಸ್ತಾಳೆ. ಅಡುಗೆ ಮಾಡ್ಬೇಕಾದ್ರೆ ಏನರಲ್ಲಿ ರುಬ್ಬಿರ್ತೀವಿ ಅಂತ ಅದಕ್ಕೆ ಏನೇನು ಹಾಕೋತೀನಿ ಅಂತ ಅದ್ರಲ್ಲಿ ತೋರಿಸಿದ್ರೆ ಅದರಲ್ಲಿ ಏನಿದೆ ಜಾರು. ಇನ್ನೇನಂತಾರೆ ಜಾರು. ಜಾರು ಏನೋ ಬಿಡ್ರಿ, ಲೇಕಿ ನಿಮ್ಮಷ್ಟು ಗೊತ್ತಾಗಲ್ಲ. ಈಗ ಅಂದ್ಕೊಂಡು ನೋಡಿದ್ಸಲ ಆ ನಾಯಿ ಅದು ಕಚ್ಬಿಟ್ಟಿರ್ತೀವಿ, ನಾಳೆ ಓಡಿಸಿ ಬಿಡ್ತಾರೆ ನಾಯಿ. ಇಲ್ಲ, ನಮ್ಮ ನಾಯಿ ಮತ್ತೆ ಸರಿ ಹೋಯ್ತು. ಈಗಲೇ ಅದು ಅರ್ಧ ಕಚ್ಚಿಬಿಟ್ಟವ್ರೆ ನಾಯಿ. ಕಚ್ಚಿರೋದಲ್ಲ, ಅದು ನಾಯಿ ಮರಿ ಅಲ್ವಾ, ಎತ್ಕೊಂಡು ಹೋಗಕ್ಕೆ ಬಂದಿದೆ ಅವ್ರ ಅಮ್ಮ. ಹಾಗೆ ಅದಕ್ಕೆ ಎತ್ಕೊಂಡು ಹೋಗಕ್ಕೆ ಹೋಗಿದ್ದೆ, ಕಟ್ಟಾಕ್ಬಿಟ್ಟಿದ್ದೀವಲ್ಲ, ಅದು ಎದ್ರುಕೋಬಿಟ್ಟಿದೆ, ಕಚ್ಚಕ್ಕೆ ಬಂದಿದ್ದಾರೆ ಯಾರೋ ಅಂದ್ಕೊಂಡು. ಇವಳು ಅದಕ್ಕೆ ಅದೇನೋ ಮ್ಯಾಕ್ಸಿ ನನ್ನ ಮ್ಯಾಕ್ಸಿ ಅವನು. ಅದು ಎಷ್ಟು ದಿನ ಇರುತ್ತೆ ನಿನ್ನ ಮ್ಯಾಕ್ಸಿ? ನನ್ನ ಮ್ಯಾಕ್ಸಿ ಅವನು, ನನ್ನ ಮಗ ಕಣೆ ಅವನು. ನನ್ನ ಮ್ಯಾಕ್ಸಿ ನನ್ನ ಮಗ ಅವನು. ಮ್ಯಾಕ್ಸಿ ನನ್ನ ಮಗ. ಅದಕ್ಕೆ ಅಕ್ಕ ತಂಗಿಯರು ಯಾರು ಇದ್ದೀವಿ? ಇಲ್ಲ, ಇದ್ದಾರೆ, ಕರ್ಕೊಬಂದಿಲ್ಲ. ನಾನು ಒಬ್ಬ ಮಗನಷ್ಟೇ ಸಾಕುವಷ್ಟು ಶಕ್ತಿ ಇದೆ ನನಗೆ. ಎಲ್ಲ ಮಕ್ಕಳನ್ನೂ ಸಾಕುವಷ್ಟು ಶಕ್ತಿ ಇಲ್ಲ, ಅದಕ್ಕೆ ಒಬ್ಬನ್ನೇ ಕರ್ಕೊಬಂದು ಇಟ್ಕೊಂಡಿದ್ದೀನಿ. ಸರಿ ಕೈ ಆಯ್ತು, ದೊಡ್ಡ ಮನಸ್ಸು. ಹೌದು. ಅದೇನು ಪಾಪ ಮಾಡಿ ತಬ್ಬಿಸ್ತೀರೋ ತಂದಿದ್ದು ಎರಡು ಮಿಕ್ಸ್. ನಾನು ಅವನ್ನ ಲೈಕ್ ಕರ್ಕೊಬಂದು ಸಾಕೊಂಡು ಅವ್ರಿಗೆ ಒಂದು ಮನೆ ಹತ್ರ ಎಲ್ಲ ಕೊಟ್ಟು ಮಾಡ್ತಾ ಇದ್ದೀನಿ. ಖುಷಿ ಪಡಬೇಕು ಲೈಕ್ ನಾನು. ಖುಷಿ ಕೈ ಮಾಡ್ಕೊ. ಇವಳು ಒಂದು ಹಾಸ್ಟೆಲಲ್ಲಿ ಸಾಕೊಂಡವಳೆ. ಯಾರನ್ನಲ್ಲ ಕಣೆ, ನಾಯಿ ಮರಿನ. ಅದೇ ಹಾಸ್ಟೆಲಲ್ಲಿ ನಾಯಿ ಮರಿ. ಅದು ನನಗೆ ಗೊತ್ತಿರೋದು ಸೆಕೆಂಡ್ ಫ್ಲೋರಲ್ಲಿ ಇದೆ. ಸೆಕೆಂಡ್ ಫ್ಲೋರ್ ಅಲ್ಲ, ಹೆಸರು ನನ್ನ ಮಗನ ಹೆಸರು ಮ್ಯಾಕ್ಸಿ, ನಿನ್ನ ಮಗಳ ಹೆಸರು ಮೋನಿಕಾ. ನಾನು ಫಸ್ಟ್ ಫ್ಲೋರಲ್ಲಿ ಇರ್ತೀನಿ, ಸೆಕೆಂಡ್ ಫ್ಲೋರಲ್ಲಿ ಯಾವುದಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಸಾರಿ, ಮಿಸ್ಟೇಕ್ ಆಯಿತು. ಫಸ್ಟ್ ಫ್ಲೋರ್ ಮೋನಿಕಾ ಅಂತ. ಪೂರ್ತಿ ಹೆಸರು ಹೇಳ್ಬಿಟ್ಟು ಅದನ್ನೆಲ್ಲ ಹಂಗೆ ರಿವೀಲ್ ಮಾಡೋಂಗಿಲ್ಲ. ಮೋನಿಕಾ ಕೋಲಾರ್. ಮಗಳನ್ನ ಕೋಲಾರದಿಂದ ಎತ್ಕೊಬಂದಿದ್ಯಾ? ಹೌದು. ಓಕೆ. ಯು ಜಸ್ಟ್ ಕಾಲ್ ಮೀ ಅಮ್ಮ. ಯಾವ ಟೈಮಲ್ಲಿ ಯಾರಿಗಮ್ಮದು? ನಿನಗೇನೇ ಬೇಕು ಅಂತಂದ್ರು, ನಿನಗೆ ಇವಾಗ ಏನಾದರೂ ದುಡ್ಡು ಬೇಕು ಅಂದರೆ ನಿಮ್ಮ ಅಮ್ಮನೇ ಕೇಳಬೇಕು, ಏನಾದರೂ ಬೇಕು ಅಂದರೆ ನಿಮ್ಮ ಅಮ್ಮನೇ ಕೇಳಬೇಕು. ಓಕೆನಾ? ನೀನು ನೆಕ್ಸ್ಟ್ ಐಸ್ ಕ್ರೀಮ್ ಕೊಡಿಸು.
ಬರಲಿಲ್ಲ ಕುತ್ಕೊಂಡು ಎಷ್ಟು ಕೊಡ್ಬೇಕು ಇಲ್ಲ ನೀನು ಒಬ್ಳೆ ಅಮ್ಮ ಮಗಳನ್ನ ಬಿಟ್ಟು ಜ್ಯೂಸ್ ಕುಡಿಯಕ್ಕೆ ಹೋಗಿದ್ದಾಳೆ. ಇಲ್ಲ ಅಮ್ಮ ಕರೆದ್ಲು, ಮಗಳೇ ಬಂದಿಲ್ಲ ಅಷ್ಟೇ. ಅದೇ ನಿನ್ಗೆ ಇವಾಗ ice cream ಅವಾಗಲೇ ಬೇಕು. ತಿಂದಿಲ್ವ ಐಸ್ ಕ್ರೀಮು ಇಲ್ಲ. ಬ್ಲ್ಯಾಕ್ ಕಲರ್ ಕೊಡಿಸ್ಲಿಲ್ವಾ ಯಾವಾಗ ಕೊಡಿಸ್ದೆ? ಅದೇಂತ ಸಿಲ್ವನ್ ಫ್ರೈಡ್ ತಿಂದಿಲ್ವಾ ಇಲ್ಲ ಅಲ್ಲ ಫುಲ್ ಪ್ಲೇಟ್ ಕೊಡ್ಸಿದ್ದೀನಿ ಡಿಎನ್ಜೆಗೆ ಹೋಗಿ ತುಂಬಾ ದಿನ ಆಯ್ತು ನಾನು. ಅಲ್ಲಿ ಕೊಡ್ಸಿದ್ದೀನಿ ಸಿಲ್ವನ್ ಫ್ರೈಡ್ ಏನೋ ಬಿಡ್ಲಿ, ನಮ್ಮ ಮಕ್ಳುಗಳು ಇನ್ನೂ ಕೊಡಿಸ್ಲಿ ಅಂತ ಸುಳ್ಳು ಹೇಳ್ತಾರೆ. ಬಿಡ್ರಿ ಹೋಗ್ಲಿ. ಜಾಸ್ತಿ ಕೊಡಿಸಿದ್ರೆ ಕೆಮ್ಮಾಗುತ್ತೆ, ನೆಗಡಿ ಆಗುತ್ತೆ. ಹೌದು. ಹೌದು. ಯಾಕೆ ಆಂಟಿ ಆಂಟಿನಾ ನನಗೆ ನಮ್ಮ ಅಮ್ಮನ ತಂದುಬಿಡ್ತಿದ್ರು. ವಿಡಿಯೋ ಮಾಡು. ಇವಳು ಆಂಟಿ ಅಕ್ಕ ಪ್ಲೀಸ್. ನಾನು ಅಕ್ಕ ನಿಮ್ಮ ಜೊತೆ ಓದ್ತಿರೋ ನಿನಗೆ ಇದು ಆಂಟಿ ಅಂತ ಬ್ಲ್ಯಾಕ್ ಬರ್ತಿದೆ ಕಡೆ ನಾನು ಇದು ಪಾಪು ನನ್ನ ಮಗು ಅಲ್ವಾ. ನಮ್ಮ ಅಮ್ಮನ ಜೊತೆ ಆದ್ರೂ ನಾನು ಆಂಟಿ ಅಂತಾನೆ ಅನ್ಬೇಕು. ನಮ್ಮ ಅಮ್ಮನ ಏಜ್ ನೋಡಿದ್ರೆ ನಾನು ಆಂಟಿ ಅಂತ ಸಾರಿ. ಓಕೆ, ಇವ್ರು ಹೆಂಗಾಗಿದ್ರೆ ಅಮ್ಮ ಮಗಳು ಒಂದೇ ಏಜ್ ಅವರು. ಇವಳನ್ನ ಆಂಟಿ ಅಂದ್ಲು. ಇವಳು ಆಂಟಿನ ಕಮೆಂಟ್ ಮಾಡಿ. ಎಲ್ಲ ಕೇಳಿಸ್ಕೊಂತವ್ರೆ ಎಲ್ಲ ಕೇಳಿಸ್ಕೊಂತವ್ರೆ. ಲೇಕಿ ಬಿಡು, ಲೇಕಿ ಕೊಡು. ಬೆಳಗ್ಗೆಯಿಂದ ಕುತ್ಕೊಂಡು ಎರಡೇ ಪೇಜ್ ಅಂದರೆ ಟೈಪ್ಸ್ ಮುಗಿಸೋಳೆ. ಮಷೀನ್ ಲರ್ನಿಂಗ್ ಟೈಪ್ಸ್ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾನೆ. ಇವಾಗ ಸ್ಟಾರ್ಟಾ? ಇದು ಮುಗಿದ್ದೆ. ಬೆಳಗಿಂದ ಸಪ್ರೇಟಾಗಿ ಕೂತ್ಕೊಂಡಾಗ ಬಂದೋಳೆ. ಗೈಸ್ ನಾವು ಡಿಸ್ಟರ್ಬ್ ಮಾಡ್ತೀವಿ ಅಂತ ಸೆಪ್ರೇಟಾಗಿ ಕುತ್ಕೊಂಡು 2 pages ಓದಿದ್ದಾಳೆ. ಇಯರ್ಫೋನ್ ಹಾಕೊಂಡು ಫೋನ್ ನೋಡ್ಕೊಂಡು ಓದೋದು ಇವಳು. ಮೊಬೈಲ್ ನೋಡಿದೆ ಸ್ವಲ್ಪ ಹೊತ್ತಲ್ಲ, ಎಲ್ಲನೂ ಮೊಬೈಲ್ ನೋಡಿ ಸ್ವಲ್ಪ ಹೊತ್ತು ಓದಿದ್ದು. ಮೊಬೈಲ್ ನೋಡಿದ್ರೆ ಸ್ವಲ್ಪ ಹೊತ್ತು ಅಂತೆ ಕೂಡ. ಇವಳು ಒಂದು ಚಾಪ್ಟರ್ ಮುಗಿಸ್ಕೊಂಡವಳೆ. ಅದಾದ್ಮೇಲೆ ಬರೀ ಫೋನಲ್ಲಿ ಮುಖ ನೋಡ್ಕೊಂಡು ಕೂತ್ಕೊಂಡಿರ್ತಾಳೆ. ಆ್ಯಕ್ಷನ್ಸ್ ಮಾಡು. ಅವಳು ಹೇಗೆ ಮಾಡ್ತಾಳೆ ಅಂತ ಆ್ಯಕ್ಷನ್ಸ್ ಮಾಡು. ಲೇಖನ ಹೆಂಗೆ ಆ್ಯಕ್ಟ್ ಮಾಡ್ತಾಳೆ ಅಂತ. ಅವಳಿಗೆ ಏನು ಗೊತ್ತು ಬಾ ಅಂತ. ಅವಳು ನಡೆಯೋದು ಮತ್ತು ಕೈ ಹಿಂಗೆ ಅಂತಿರುತ್ತೆ ಬೇಕಾದ್ರೆ. ಇವಳು ಪಕ್ಕದಲ್ಲಿ ನಿಂತ್ಕೊಂಡು ಎಳಿತಿರ್ತಾಳೆ. ಕೈ ಹಿಂಗೆ ಅನ್ಕೊಂಡು ನಮ್ದೆಲ್ಲ ಕೈ ಸ್ವಲ್ಪ ಹಿಂಗೆ ಹೋಗುತ್ತೆ. ಇವಳ್ದು ಹಂಗಲ್ಲ, ಅನ್ಕೊಂಡು ಆಮೇಲೆ ಇವಳು ವಾಕಿಂಗ್ ರೇಸಲ್ಲಿ ಇದ್ದಂತೆ. ಅದಕ್ಕೆ ಬರ ವಾಕಿಂಗ್ ರೇಸಲ್ಲಿ ಇದ್ದಂತೆ. ಇಲ್ಲಿ ಬಿಟ್ಟರೆ ಅಲ್ಲಿ ನೋಡಿದವ್ರಿಗೆ ಬರ. ಆಮೇಲೆ ಕಾಲೇಜು ಕ್ಲಾಸ್ ಅದು ಇಮಿಟೇಟ್ ಬರ್ಬೇಕು. ಮಾಡು ಅಂದಿತ್ತು ಅವಳು ಮೊಬೈಲಲ್ಲಿ ಮುಖ ಹೇಗೆ ನೋಡ್ಕೋತಾಳೆ ಹೇಳು. ಹಂಗೆಲ್ಲ ಅನ್ನಲ್ಲ, ಸುಮ್ಮನಿರು. ಬೇಡ ನೋಡು ನಿಂದು ರಿಪೋರ್ಟ್ ಕೊಡೋಕೆ ಅವಳಿಗೆ ರಿಪೋರ್ಟ್ ಸೈನ್ ಆಗಿಲ್ಲ ಅನ್ನೋ ಚಿಂತೆ. ನಾನು ನೋಡ್ಕೊತಾಳು. ಅದು ನೋಡ್ಕೋದಾಗ ಅದೇ ಹೊಸದಾಗಿ ಅದೆಷ್ಟೋ ಕೊಟ್ಬಿಟ್ಟು ಒಂದು ಕ್ರೀಮ್ ತೊಗೊಂಡಿದ್ದೀನಿ. ಅದ್ರ ಬಗ್ಗೆ ಅದ್ರ ರಿಸಲ್ಟ್ನ ಚೆಕ್ ಮಾಡಿ 800 ಎಂಥ ಸಾವ್ಕರ್ ಮಂದಿ ನೋಡಿದ್ದೀನಿ. ಸಾವ್ಕರ್ ಮಂದಿ 800 ಕೊಟ್ಬಿಟ್ಟು ಕ್ರೀಮ್ ಹಚ್ಚಿದ್ದಾಳೆ. ಆಮೇಲೆ ಇಲ್ಲ 800 ಕೊಟ್ಟು ಕ್ರೀಮ್ ಹಚ್ಚಿದ್ದಾಳೆ. ಆಮೇಲೆ ನನಗೆ ಹೇಳ್ತಾಳೆ, ಏನೇ ಬೆಳಗಾಗ್ಬಿಟ್ಟಿದ್ಯಾ, ಆ ಕ್ರೀಮ್ ಹಚ್ಚಿ ಈ ಕ್ರೀಮ್ ಹಚ್ಚಿ ಅಂತ. ಅವಳು ಹೇಳೋ ಒಂದು 100 ಮಾತಲ್ಲಿ ಒಂದೇ ಒಂದು ಸತ್ಯ ಇರ್ಬೋದು, ಅದು ಡೌಟ್. ಇನ್ನು 99++++ ಸುಳ್ಳೇ ಹೇಳೋದು ಅವಳು. ಅದು ಇವಳು ನನಗೆ ಹೇಳ್ತಾಳೆ ಆ ಸುಳ್ಳುಗಳನ್ನೆಲ್ಲ. ನೋಡ್ದ, ಇದು ಒಂದು ಸುಳ್ಳು, ಇದು ಒಂದು ಸುಳ್ಳು, ಇವಳೇ ಹೇಳೋಳೆ ಅದೆಲ್ಲ. ಇದು ಒಂದು ಸುಳ್ಳು. ಮಾನವರಿಗೆ 3 ನಡ್ಕೊಂಡು ಹೋಗೋಕೆ ಕಷ್ಟ ಗೈಸ್. ಅದಕ್ಕೆ ಲಿಫ್ಟಲ್ಲಿ ಬಂದಿದ್ದೀವಿ. ನಿನ್ನೆ ಅಲ್ಲ, ನಿನ್ನೆ ಸ್ಟಕ್ ಆಗ್ಬಿಟ್ಟಿತ್ತು ಲಿಫ್ಟು ಇವಳಿಂದ. ಇವಳಿಗೆ ನಡೆಯೋಕೆ ಕಷ್ಟ. ಇವಳಿಂದಲ್ಲ ನಾನು ಸರಿ ಮಾಡಿದ್ದು, ನನ್ನಿಂದ ಆಗ್ತೀಯ. ಸ್ಟಕ್ ಆಗ್ಬಿಟ್ಟಿದ್ವಿ ಫುಲ್. ಇವಾಗ ಕತ್ಲು ಒಂದು ಇದಕ್ಕೆ ಟಕ್ಕನ್ನಂಗೆ ಹೋಗುತ್ತೆ ನೋಡಿ ಬಂದು. ಮನುಷ್ಯ ಒಳಗೆ ಚೇರ್ ಹಾಕೊಂಡಿದ್ರೆ ಚೇರ್ನ ನುಗ್ತಾಳೆ ಗೈಸ್. ಹಿಂಗೆ ನುಗ್ತಲ್ಲ. ಅದೇನೋ ಅಂತಲ್ಲ, ಕಿತಾಪತಿ ಹಿಂಗ್ಸ್ ಕಡೆ ನೀನು. ನನ್ನ ಲೈಫಲ್ಲಿ ನೋಡಿರೋಂಥ ದೊಡ್ಡ ಕಿತಾಪತಿ ಹಿಂಗೆ ಸಿಗ್ಬಿಟ್ಟೆ. ನೀನು ಸೇಮ್ ಎಷ್ಟು ಲೇಖನ ಮಾಡಬೇಕು? ಸೇಮ್ ಎಷ್ಟು ಲೇಖನ? ಸೇಂಗ್ ಎಷ್ಟು ಲೇಖನ ಎಲ್ಲ ಬೋರ್ಡ್ಸ್ ಕಳಿಸ್ಬಿಡ್ತಾಳೆ ಅಷ್ಟೇ. ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಏನು ಅದನ್ನು ಕೊಡಿಸು ಇದನ್ನು ಕೊಡಿಸು ಅನ್ನೋದ್ಬಿಟ್ಟು ಏನಾದರೂ ಬೇರೆ ಹೇಳೋ ಥರದ್ದು ಮಾಡಿದ್ರೆ ಓಕೆನಾ. ಸೇಂಗ್ ಎಷ್ಟು ಲೇಖನ ಮಾಡ್ತೀನಿ, ಓಕೆನಾ. ಬರಬೇಕು. ಹಾಂ, ಕೇಳಿದ್ದೆಲ್ಲ ಕೊಡ್ಬೇಕು. ಕೇಳಿದ್ದಲ್ಲ ಕೊಡ್ಬೇಕು. ಬಿಡು ಸೇಂಗ್ ಎಷ್ಟು ಬೇಡ ಸೇಂಗ್ ಎಷ್ಟು ಲೇಖನ ನೆಟ್ ಕನೆಕ್ಟ್ ಮಾಡಪ್ಪ. ಲೇಖನ ಅನ್ಲಿಮಿಟೆಡ್ ನೆಟ್ಟು ಕನೆಕ್ಟ್ ಮಾಡಪ್ಪ. ಇವ್ರದ್ದು ಪಾಸ್ವರ್ಡ್ ಎಲ್ಲ ಗೊತ್ತಾ ನನಗೆ.
ಬಟ್ ಯಾರಿಗೂ ತೋರಿಸಲ್ಲ ನಾನು. ಇವಳು ಫೋನ್ ತುಂಬ ನಾನೇ ಇರ್ತೀನಿ ಗೈಸ್. ನಾನಂದರೆ ಅಷ್ಟು ಇಷ್ಟ ಇವಳಿಗೆ. ಏನೇ ಫೋಟೋ ಇಷ್ಟ ಸೇವ್ ತಗೊಂಡಿದ್ಯಾ? ನೆಟ್ ಆನ್ ಮಾಡಿ ಎಲ್ಲಿರೋದು ಪರ್ಸ್ನಲ್ ಆರ್ಟ್ಸು. ಓ ನಿಂದು ಪರ್ಸ್ನಲ್ ಆರ್ಟ್ ಸ್ಪಾಟ್ ಯೂಸ್ ಮಾಡಿ. ಒಂದು 20 ಕ್ವಶನ್ಸ್ ಓದಿದೆ. ಸೊ ಅದಾದ್ಮೇಲೆ ಬೆಳಗ್ಗೆ 20 ಕ್ವಶನ್ಸ್ ಓದೋಳೆ ಅಷ್ಟೇ. ಬೆಳಗ್ಗೆಯಿಂದ ಹಿಂಗೆ ಕೂತ್ಕೊಂಡಿದ್ದೀನಿ ನಾನು. 20 ಕ್ವಶನ್ 20 ಅಂತ ಹೇಳ್ಕೊಂಡು ಏನು ಓದಿಲ್ಲ. ಹಾಯ್ ಮಾಡು. ಅಯ್ಯೋ ಹೇಳು ನನ್ನ ಚಾನಲ್ ಬಗ್ಗೆ ಏನಾದರೂ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್. ಹಾಯ್ ಹಾಯ್ ಸೇ ಹಾಯ್ ಬ್ರೋ. ಇಲ್ಲ ಏ ಹಾಯ್ ಹಾಯ್ ಮಾಡಿ. ಹಲೋ ಗೈಸ್. ಏ ಸಂಜನಾ ಅವರು ತೋರಿಸಿದೆ ಹಾಯ್ ಬ್ರೋ. ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಗೈಸ್. ಆಯ್ತು. ಆ್ಯಕ್ಚುಲಿ ನಿಮ್ಮ ಬ್ಲಾಗ್ಸ್ ಚೆನ್ನಾಗಿದೆ. ಒಂದು ಸೆಕೆಂಡ್ ಬ್ಲ್ಯಾಕಿಗೆ ಬರ್ತಿದೆ. ಹತ್ತು ಕಡೆ ಹೋಗ್ತೀನಿ. ಶಟಪ್. ಇವಾಗ ಚೆನ್ನಾಗಿ ಬರ್ತಿದ್ದೀರಿ ಹೇಳ್ರಿ. ಏನಕ್ಕೆ? ಥ್ಯಾಂಕ್ ಯು. ಇವಳು ಮುಖ ಮುಚ್ಕೊಂಡೋಳು. ಮೇದಿನಿ ಹಾಯ್. ಮೇದಿನಿ ಸೇ ಹಾಯ್. ಬಾಯ್ ಗೈಸ್. ಬಾಯ್. ಬಾರೆ ಬೇಗ ಬಾ ಬೇಗ. ಮನೀಷಾ ಎಷ್ಟೊದ್ದೆ ಮನೀಷಾ? ಲೈಬ್ರರಿ ಮೇಲೆ ಓದ್ತೀಯಾ? ಎಷ್ಟು ಓದ್ತೀಯ ಮನೀಷಾ? ಮುಗಿಸ್ಬಿಟ್ಟೆ ಅನ್ಸುತ್ತೆ ಒಂದು 2-3 ಚಾಪ್ಟ್ರು. ಮುಗಿಸಿ ಫೋನ್ ಮಾಡ್ತೀನಿ. ಇದನ್ನ ಒಂದು ಏನು ಸ್ಟಡಿ ಹಾಲಿಡೇ ಸ್ಟಾರ್ಟ್ ಆದಾಗಿಂದ ಹೇಳ್ತಾ ಇದೆಯಾ? ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕನ್ನಡಕ್ಕೆ ರೆಡ್ ಆರ್ಟು ಯೆಲ್ಲೋ ಆರ್ಟು ಓಕೆನಾ? ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ. ಹಂಗೆ 100 ರೂಪಾಯಿ ಫೋನ್ಪೇ ಮಾಡಿಸ್ಕೊಳ್ಳಿ. ಯಾವ 100 ರೂಪಾಯಿ ಫೋನ್ಪೇನೂ ಮಾಡ್ಕೊಳ್ಳಲ್ಲ. ನನ್ನ ವಿಡಿಯೋ ನೋಡ್ಬಿಟ್ಟು ಇಷ್ಟಪಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾರೆ. ನಾನು ಈ ವಾಟಕ್ಕಿಲ್ಲ. ಬಾಯ್ ಬಾಯ್.